ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ರಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಂಟಾಗುತ್ತಿರುವ ವಿಷಯವನ್ನ ಸದನದಲ್ಲಿ ಪ್ರಸ್ತಾಪ ಮಾಡ್ತೀವಿ. ನಿಲುವಳಿ ಸೂಚನೆ ತರಲು ತೀರ್ಮಾನ ಮಾಡಿದ್ದೇವೆ. ಬಾಣಂತಿಯರು ಶಿಶುಗಳ ಸಾವಿನ ಕುರಿತು ನ್ಯಾಯಾಂಗ ತನಿಖೆಗೆ ನಾವು ಒತ್ತಾಯ ಮಾಡ್ತೀವಿ. ಸರ್ಕಾರ ಉತ್ತರ ಕೊಡೋ ತನಕ ನಾವು ಬಿಡುವುದಿಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದರು. 6 ತಿಂಗಳಿಂದ 111 ಶಿಶುಗಳ ಮರಣ ಆಗಿದೆ. 8 ಜನ ಬಾಣಂತಿಯರ ಸಾವಾಗಿದೆ. ಇಡೀ ಜಿಲ್ಲೆಯಲ್ಲಿ 300ಕ್ಕೂ ಅಧಿಕ ಮಕ್ಕಳ ಸಾವಾಗಿದೆ. ಸರಣಿ ರೀತಿಯಲ್ಲಿ ಪ್ರತಿದಿನ ಬಾಣಂತಿಯರು ಐವಿ ದ್ರವಣದಿಂದ ಸಾವನ್ನಪ್ಪಿದ್ದಾರೆ. ಸರ್ಕಾರ ಅವರಿಗೆ ಸರಿಯಾದ ಔಷಧಿ ಚಿಕಿತ್ಸೆ ಕೊಡಬೇಕು. ಮೆಡಿಕಲ್ ಮಾಫಿಯಾದ ಕಪಿಮುಷ್ಟಿಯಲ್ಲಿ ಸರ್ಕಾರ ಸಿಲುಕಿದೆ. ಇಷ್ಟೆಲ್ಲ ಆದರೂ ಸರ್ಕಾರದ ಮಂತ್ರಿಗಳು ಬಳ್ಳಾರಿಗೆ ಹೋಗಿ ಭೇಟಿಯಾಗಲಿಲ್ಲ. ಹಾಸನದ ಸಮಾವೇಶ ಕಡೆ ಪೂರ್ತಿ ಗಮನ ಕೊಟ್ಟಿದ್ರು. ನಾನು ಹೋಗಿ ಬಂದ ಮೇಲೆ ನಿನ್ನೆ ಆರೋಗ್ಯ ಸಚಿವರು ಹೋಗಿ ಭೇಟಿಯಾಗಿದ್ದಾರೆ. ಇದಾದ ಮೇಲೆ ರಾಜ್ಯದಲ್ಲಿ ಸಾವು ಮುಂದುವರೆದಿದೆ. ಡ್ರಗ್ ಮಾಫಿಯಾ ಕಳಪೆ ಔಷಧ ಪೂರೈಕೆ ಮಾಡ್ತಾರೆ. ಇಡೀ ರಾಜ್ಯದಲ್ಲಿ ಬಳ್ಳಾರಿಯ ಘಟನೆ ಎಲ್ಲೆಲ್ಲಿ ಆಗಿದೆ ಸರಿ ಹೋಗಬೇಕು ಅಂದ್ರೆ ಹೈಕೋರ್ಟ್ ಜಡ್ಜ್ ಅವರ ಸಮ್ಮುಖದಲ್ಲಿ ತನಿಖೆ ಆಗಬೇಕು ಎಂದಿದ್ದಾರೆ. 164 ಪಟ್ಟಿನೇ ಇದೆ. ದೊಡ್ಡ ಪ್ರಮಾಣದಲ್ಲಿ ಶಿಶುಗಳ ಮರಣ ಆಗ್ತಾ ಇದೆ. ಅಲ್ಲಲ್ಲ, ಡ್ರಗ್ ಇನ್ಸ್ಪೆಕ್ಟರ್ಗಳೇ ಇಲ್ಲ, ಇನ್ ಮಾಡೋದಿಲ್ಲ ಸರ್ಕಾರ. ಅದಕ್ಕೆ ಈ ತರ ಕಳಪೆ ಡ್ರಗ್ಗಳು ಬರ್ತಾ ಇರೋದು. 6 ತಿಂಗಳಲ್ಲಿ 322 ಶಿಶು ಮರಣ, ನವಜಾತ ಶಿಶುಗಳು ಮರಣವಂತಂದ್ರೆ ತರುವಂತದ್ಕೆ ನಾವು ಮಾತಾಡಿದ್ರಿ. ಮೇಡಮ್ ಅವರೆಲ್ಲ ನಿಲುವಳಿ ಸೂಚನೆ ತರುವಂತದ್ಕೆ ನೆನ್ನೆನೆ ನಾವು ತೀರ್ಮಾನ ಮಾಡಿದ್ರಿ. ನಾನು ಸನ್ಮಾನ್ಯ JDS ನಾಯಕರಾದಂಥ ಕುಮಾರಸ್ವಾಮಿ ಅವ್ರ ಜೊತೆನೂ ನಾನು ಟೆಲಿಫೋನಲ್ಲಿ ಮಾತಾಡಿದ್ದೀನಿ. ಅವರು ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. BJP ಮತ್ತು JDS ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆಗಳಾಗ್ತಾ ಇರೋದಂಥ ಸಾವು ನೋವುಗಳು, ಮಕ್ಕಳ ಸಾವು, ಬಾಣಂತಿಯರ ಸಾವು, ಕಳಪೆ ಔಷಧ, ಇವೆಲ್ಲದರ ಬಗ್ಗೆನೂ ಕೂಡ ಸದನದಲ್ಲಿ ನಿಲುವಳಿ ಸೂಚನೆಯನ್ನು ನಾವು ತರೋರಿದ್ದೀರಿ. ಅಲ್ಲಿ ಚರ್ಚೆ ಮಾಡ್ತೀರಿ ಮತ್ತು ನ್ಯಾಯಾಂಗ ತನಿಖೆಗೆ ಒತ್ತಾಯವನ್ನು ನಾವು ಮಾಡ್ತೀರಿ. ಈ ಬಡವರ ಸಾವಿಗೆ ನ್ಯಾಯ ಸಿಗಬೇಕು. ಬಡವರ ಬಾಣಂತಿಯರ ಸಾವಿಗೆ ನ್ಯಾಯ ಸಿಗಬೇಕು. ಶಿಶುಗಳ ಮರಣಕ್ಕೆ ನ್ಯಾಯ ಸಿಗಬೇಕು. ಮತ್ತು ಇದು ಇನ್ನು ಮುಂದೆ ಈ ಥರದ ಘಟನೆಗಳು ಆಗಬಾರ್ದು. ಅದಕ್ಕೇನು ಕ್ರಮ ತೆಗೆದುಕೊಳ್ತಾರೆ ಸರ್ಕಾರ ಉತ್ತರ ಕೊಡಬೇಕು. ಅಲ್ಲಿವರೆಗೂ ನಾವು ಸರ್ಕಾರವನ್ನು ಪಟ್ಟಿಡಿದು ನಾವು ನ್ಯಾಯವನ್ನು ಕೇಳ್ತೀವಿ. ಅಪೌಷ್ಟಿಕತೆ ಅಂದ್ರೆ ಅನೇಕ ಜನ ಇಡೀ ರಾಜ್ಯದಲ್ಲೇ ಬಳಲ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ BJP ಅವರ ಹೋರಾಟ ಏನು ಆಗ್ತಾ ಇಲ್ವಲ್ಲ ಅನ್ನೋ ಒಂದು ನಿಮ್ಮೆಲ್ಲೂ ಆರೋಪ ಇದೆ. ನಾನೇ ಹೋಗಿ ಭೇಟಿ ಮಾಡಿದ್ದೀನಲ್ಲ, ನಾನೇ ಹೋಗಿ ಬಳ್ಳಾರಿಗೆ ಹೋಗಿ ಭೇಟಿ ಮಾಡಿದ್ದೀನಿ. ನಮ್ಮ ಅಧ್ಯಕ್ಷರು ಪ್ರೆಸ್ ಮೀಟ್ ಮಾಡಿದ್ದಾರೆ. ನಮ್ಮ ಹಲವಾರು ಮುಖಂಡರು ಕೂಡ ನೆನ್ನೆನೂ ಕೂಡ ಮೇಡಮ್ ಅವರು ಇದ್ರ ಬಗ್ಗೆ ಪತ್ರಿಕಾ ಸಂದರ್ಶನ ಕೂಡ ಕೊಟ್ಟಿದ್ದಾರೆ. ನಮ್ಮೆಲ್ಲರ ದೃಷ್ಟಿ ಇರುವಂಥದ್ದು. ನಾನು ಸ್ವತಃ ಭೇಟಿ ಮಾಡಿದ್ದೇನಲ್ಲ, ಹೋರಾಟ ಮಾಡಿದ್ದೀರಿ. ಹಿಂದೆ ಈ ಶಿಶುಗಳು ಮಂಡ್ಯದಲ್ಲಾದಾಗ ನಾನೇ ಹೋಗಿ ಆಲೆ ಮನೆಗಳಿಗೆ ನಾನೇ ಹೋಗಿ ಭೇಟಿ ಮಾಡಿದ್ದೀನಿ. ಕ್ರಮ ತೆಗೆದುಕೊಳ್ಳೋಕ್ಕೆ ಆಗ್ರಹ ಮಾಡಿದ್ದೀನಿ. ಬಂಧನ ಮಾಡಿಸಿದ್ದೀನಿ. ಕೆಲವು ಸೂಸೈಡು ಮಾಡ್ಕೊಂಬಿಟ್ರು ಆ ಸಂದರ್ಭದಲ್ಲಿ. ಅಂದರೆ BJP ಯಾವುದೇ ವಿಚಾರವನ್ನು ಕಳೆದ 1 ವರ್ಷದಲ್ಲಿ ಯಾವುದೇ ವಿಚಾರ, ಸಣ್ಣ ವಿಚಾರ ಆದರೂ ಬಿಡಲ್ಲ. ನಾವು ಸರ್ಕಾರಕ್ಕೆ ಬಿಸಿ ಮುಟ್ಟುವಂಥ ಕೆಲಸವನ್ನು ಮಾಡಿದಿರಿ, ಈಗೂ ಮಾಡ್ತಾ ಇದ್ದೀರಿ. ಈಗ ಪ್ರಮುಖವಾಗಿ ವಕ್ಫ್ ಬೋರ್ಡ್ ಇರ್ಬೋದು, ಈ ಸಾವು ಇರ್ಬೋದು, ಇದರ ವಿಚಾರವಾಗಿ ಬೆಳಗಾವಿ ಅಧಿವೇಶನದಲ್ಲಿ ನಾವು ಚರ್ಚೆಯನ್ನು ಮಾಡ್ತೀವಿ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.